1858ರ ಆಗಸ್ಟ್ 2ರಂದು ಭಾರತ ಸರ್ಕಾರದ ಕಾಯ್ದೆ 1858 ಬ್ರಿಟಿಷ್ ಸಂಸತ್ತು ಅಂಗೀಕರಿಸಿತು. ಈ ಕಾಯ್ದೆಯಡಿಯಲ್ಲಿ ಭಾರತದ ಆಡಳಿತವು ಬ್ರಿಟಿಷ್ ಕ್ರೌನ್ ಕೈಗೆ ಹಸ್ತಾಂತರವಾಯಿತು ಮತ್ತು ಇಂಗ್ಲೆಂಡ್ ಸಂಸತ್ತು ಭಾರತದ ಮೇಲೆ ನೇರ ನಿಯಂತ್ರಣವನ್ನು ಹೊಂದಿತು. ಭಾರತದಲ್ಲಿ ಆಡಳಿತಕ್ಕಾಗಿ ಒಬ್ಬ ಕಾರ್ಯದರ್ಶಿಯನ್ನು ನೇಮಿಸಲಾಯಿತು. ಅವರು ರಾಣಿಯ ಪರವಾಗಿ ಆಡಳಿತ ನಿರ್ವಹಿಸುತ್ತಿದ್ದರು. ಈ ಕಾಯ್ದೆಯ ಅಡಿಯಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ರದ್ದುಗೊಳಿಸಲಾಯಿತು ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಸರ್ಕಾರ ಪ್ರದೇಶ ಮತ್ತು ಆದಾಯದ ಅಧಿಕಾರವನ್ನು ಕಿತ್ತುಕೊಂಡು ಬ್ರಿಟಿಷ್ ಕ್ರೌನ್ಗೆ ನೀಡಲಾಯಿತು. ಅದೇ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ವೈಸ್ ರಾಯ್ ಎಂದು ಬದಲಾಯಿಸಲಾಯಿತು. ಈ ಕಾಯ್ದೆಯಲ್ಲಿ ಮೊಘಲ್ ಆಳ್ವಿಕೆಯನ್ನು ಲಿಖಿತವಾಗಿ ರದ್ದುಗೊಳಿಸಲಾಯಿತು. ಇದರೊಂದಿಗೆ ಭಾರತದ ರಾಜ್ಯ ಕಾರ್ಯದರ್ಶಿಗೆ ಕಂಪನಿಯ ಕೋರ್ಟ್ ಆಫ್ ಡೈರೆಕ್ಟಿವ್ಸ್ ಅಧಿಕಾರವನ್ನು ನೀಡಲಾಯಿತು. ರಾಜ್ಯ ಕಾರ್ಯದರ್ಶಿಗೆ ಸಹಾಯ ಮಾಡಲು ಅವರ ಅಧ್ಯಕ್ಷತೆಯಲ್ಲಿ 15 ಸದಸ್ಯರ ಮಂಡಳಿಯನ್ನು ಸಹ ರಚಿಸಲಾಯಿತು. ಅದೇ ಸಮಯದಲ್ಲಿ ನಿಯಂತ್ರಣ ಮಂಡಳಿ ಮತ್ತು ನಿರ್ದೇಶಕರ ನ್ಯಾಯಾಲಯವನ್ನು ರದ್ದುಗೊಳಿಸಲಾಯಿತು. ಈ ಕಾಯ್ದೆಯು ಭಾರತೀಯ ಇತಿಹಾಸದಲ್ಲಿ ಹೊಸ ಯುಗವನ್ನು ಪ್ರಾರಂಭಿಸಿತು. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯನ್ನು ಕೊನೆಗೊಳಿಸಿತು ಮತ್ತು ಹೊಸ ಬ್ರಿಟಿಷ್ ರಾಜಯುಗವು 1947ರ ಆಗಸ್ಟ್ನಲ್ಲಿ ಭಾರತದ ವಿಭಜನೆಯವರೆಗೂ ಮುಂದುವರಿಯಿತು. 1876ರ ಆಗಸ್ಟ್ 2ರಂದು ಪಿಂಗಾಲಿ ವೆಂಕಯ್ಯ ಅವರು ಇಂದಿನ ಆಂಧ್ರಪ್ರದೇಶದ ಭಟ್ಲಪೆನುಮಾರು ಎಂಬಲ್ಲಿ ಜನಿಸಿದರು. ಪಿಂಗಾಲಿ ವೆಂಕಯ್ಯ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಹೆಸರಾಂತ ಕೃಷಿಕರಾಗಿದ್ದರು. ಇವರು ಭಾರತದ ರಾಷ್ಟ್ರಧ್ವಜದ ವಿನ್ಯಾಸ ಮಾಡಿದವರು. ಅವರು ಭಾರತದ ಧ್ವಜದ ವಿನ್ಯಾಸವನ್ನು ಹಲವಾರು ಬಾರಿ ಮಾರ್ಪಡಿಸಿದರು. ಮಹಾತ್ಮ ಗಾಂಧಿಯವರ ನಿಕಟವರ್ತಿಯಾಗಿದ್ದ ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. 1921ರಲ್ಲಿ ವಿಜಯವಾಡದ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರ ಭಾರತೀಯ ಧ್ವಜದ ವಿನ್ಯಾಸವನ್ನು ಪ್ರಸ್ತುತಪಡಿಸಲಾಯಿತು. ಗಾಂಧಿಯವರು ಈ ಧ್ವಜವನ್ನು ಗುರುತಿಸಿದರು ಮತ್ತು ಅದನ್ನು ಸ್ವಾತಂತ್ರ್ಯ ಹೋರಾಟದ ಸಂಕೇತವನ್ನಾಗಿ ಮಾಡಿದರು. ನಂತರ ಅವರ ವಿನ್ಯಾಸವು ಕ್ರಮೇಣವಾಗಿ ಪ್ರಸ್ತುತ ತ್ರಿವರ್ಣವಾಗಿ ಬದಲಾಗಿದೆ. ಇದರಲ್ಲಿರುವ ಕೇಸರಿ ಧೈರ್ಯ ಮತ್ತು ತ್ಯಾಗವನ್ನು ಸಂಕೇತಿಸುತ್ತದೆ, ಬಿಳಿ ಸತ್ಯ ಮತ್ತು ಶಾಂತಿಯನ್ನು, ಹಾಗೂ ಹಸಿರು ನಂಬಿಕೆ ಮತ್ತು ಫಲವತ್ತತೆಯನ್ನು ಸಂಕೇತಿಸುತ್ತದೆ. ಹಾಗೆಯೇ ತ್ರಿವರ್ಣ ಧ್ವಜದ ಮಧ್ಯದಲ್ಲಿ ಅಶೋಕ ಚಕ್ರವಿದೆ. ಪಿಂಗಾಲಿ ವೆಂಕಯ್ಯನವರ ಈ ವಿನ್ಯಾಸವನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1931ರಲ್ಲಿ ಅಂಗೀಕರಿಸಿತು. ಪಿಂಗಾಲಿ ವೆಂಕಯ್ಯ 1963ರ ಜುಲೈ 4ರಂದು ಕೊನೆಯುಸಿರೆಳೆದರು. 1999ರ ಆಗಸ್ಟ್ 2ರಂದು ರಾಜಧಾನಿ ದೆಹಲಿಯಲ್ಲಿ ಒಂದು ದೊಡ್ಡ ರೈಲು ಅಪಘಾತ ಸಂಭವಿಸಿತು. ಈ ಅಪಘಾತದಲ್ಲಿ ಸುಮಾರು 300 ಮಂದಿ ಪ್ರಾಣ ಕಳೆದುಕೊಂಡಿದ್ದರು. ಆದಾಗ್ಯೂ ಅಂದಾಜು 1,000 ಜನರು ಬಲಿಯಾದರೆಂಬ ಅನುಮಾನವಿದೆ. ದೆಹಲಿಯಿಂದ ಬ್ರಹ್ಮಪುತ್ರ ಎಕ್ಸ್ಪ್ರೆಸ್ ಅಸ್ಸಾಂನ ದಿಬ್ರುಗಢ್ ಕಡೆಗೆ ಹೋಗುತ್ತಿತ್ತು ಎನ್ನಲಾಗಿದೆ. ಅದೇ ಸಮಯದಲ್ಲಿ ಮತ್ತೊಂದು ರೈಲು ಅವಧ್ ಅಸ್ಸಾಂ ಎಕ್ಸ್ಪ್ರೆಸ್ ದಿಬ್ರುಗಢದಿಂದ ರಾಜಸ್ಥಾನದ ಲಾಲ್ಗಢಕ್ಕೆ ಬರುತ್ತಿತ್ತು. ಕಿಶನ್ಗಂಜ್ ನಿಲ್ದಾಣದಲ್ಲಿ ಹೊಸ ಟ್ರ್ಯಾಕ್ನ ನಿರ್ಮಾಣ ಮತ್ತು ನಿರ್ವಹಣೆ ಕೆಲಸ ನಡೆಯುತ್ತಿತ್ತು. ಇದರಿಂದಾಗಿ 4ರಲ್ಲಿ 1 ಟ್ರ್ಯಾಕ್ ಮಾತ್ರ ಕಾರ್ಯನಿರ್ವಹಿಸುತ್ತಿತ್ತು. ಕ್ಯಾಬಿನ್ ಮ್ಯಾನ್ ಸಿಗ್ನಲ್ ನೀಡುವಲ್ಲಿ ನಿರ್ಲಕ್ಷ್ಯ ವಹಿಸಿ ರೈಲನ್ನು ತಪ್ಪಾದ ಟ್ರ್ಯಾಕ್ನಲ್ಲಿ ಕಳುಹಿಸಿದ್ದರು. ನಂತರ ಆಗಸ್ಟ್ 2ರಂದು ತಡರಾತ್ರಿ 2 ರೈಲುಗಳ ನಡುವೆ ಭಾರೀ ಡಿಕ್ಕಿ ಸಂಭವಿಸಿತು. ಡಿಕ್ಕಿಯ ರಭಸಕ್ಕೆ ಎಂಜಿನ್ ಸೇರಿದಂತೆ ಹಲವು ಬೋಗಿಗಳು ಗಾಳಿಯಲ್ಲಿ 40 ಅಡಿ ಎತ್ತರಕ್ಕೆ ಹಾರಿದ್ದವು. ಬೋಗಿಗಳಿಗೆ ಬೆಂಕಿ ಹೊತ್ತಿಕೊಂಡಿದ್ದು ಭಾರೀ ಸ್ಫೋಟ ಸಂಭವಿಸಿತ್ತು. ಬಳಿಕ ಈ ಸಂಪೂರ್ಣ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಲಾಯಿತು. ಸಿಬಿಐ 2001ರ ಜುಲೈ 20ರಂದು ಚಾರ್ಜ್ ಶೀಟ್ ಸಲ್ಲಿಸಿತು. ಇದರ ಆಧಾರದ ಮೇಲೆ 2007ರಲ್ಲಿ ನ್ಯಾಯಾಲಯ 6 ಮಂದಿ ರೈಲ್ವೆ ನೌಕರರಿಗೆ ಶಿಕ್ಷೆ ವಿಧಿಸಿತ್ತು. ಎಲ್ಲರಿಗೂ 2 ವರ್ಷ ಜೈಲು ಶಿಕ್ಷೆ ಹಾಗೂ 11,500 ರೂಪಾಯಿ ದಂಡ ವಿಧಿಸಲಾಗಿತ್ತು. 1954ರ ಆಗಸ್ಟ್ 2ರಂದು ದಾದ್ರಾ ಮತ್ತು ನಗರ್ ಹವೇಲಿ ಪೋರ್ಚುಗೀಸ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಗಳಿಸಿದವು. ಈ ದಿನವನ್ನು ದಾದ್ರಾ ಮತ್ತು ನಗರ್ ಹವೇಲಿಯ ವಿಮೋಚನಾ ದಿನವೆಂದು ಪರಿಗಣಿಸಲಾಗಿದೆ. 1947ರಲ್ಲಿ ಬ್ರಿಟಿಷರು ಭಾರತದಿಂದ ನಿರ್ಗಮಿಸುವುದರೊಂದಿಗೆ ಒಪ್ಪಂದದ ಪ್ರಕಾರ ಫ್ರಾನ್ಸ್ ತನ್ನ ಭೂಪ್ರದೇಶದಲ್ಲಿದ್ದ ಪುದುಚೇರಿ ಸೇರಿದಂತೆ ಅನೇಕ ಪ್ರದೇಶಗಳನ್ನು ಭಾರತ ಸರ್ಕಾರಕ್ಕೆ ನೀಡಿತು. ಆದರೆ ಬ್ರಿಟಿಷರಿಗಿಂತ ಮೊದಲು ಬಂದ ಪೋರ್ಚುಗೀಸರು ಇನ್ನೂ ಭಾರತ ಬಿಟ್ಟು ಹೋಗಿರಲಿಲ್ಲ. ಗೋವಾ, ದಮನ್, ದಿಯು ಮತ್ತು ದಾದ್ರಾ ನಗರ್ ಹವೇಲಿ ಇನ್ನೂ ವಿಮೋಚನೆಗೊಂಡಿರಲಿಲ್ಲ. ಇದೇ ಕಾರಣಕ್ಕೆ ಅಲ್ಲಿನ ಕೆಲವು ಯುವಕರು ಸ್ವತಂತ್ರ ಕ್ರಾಂತಿಯ ಯೋಜನೆ ರೂಪಿಸಿದ್ದರು. ಈ ಅನುಕ್ರಮದಲ್ಲಿ 1954ರ ಆಗಸ್ಟ್ 2ರಂದು ಸ್ವಾತಂತ್ರ್ಯದ ಬೆಂಬಲಿಗರು ಸಿಲ್ವಾಸ್ಸಾವನ್ನು ತಲುಪಿದರು ಮತ್ತು ಪೊಲೀಸ್ ಪೋಸ್ಟ್ ಹಾಗೂ ಇತರ ಸ್ಥಳಗಳ ಮೇಲೆ ದಾಳಿ ಮಾಡಿದರು. ಸ್ವಾತಂತ್ರ್ಯದ ಬೆಂಬಲಿಗರು ಪೊಲೀಸರನ್ನು ಶರಣಾಗುವಂತೆ ಒತ್ತಾಯಿಸಿದರು. ಕ್ರಾಂತಿಕಾರಿಗಳು ರಾತ್ರಿಯಿಡೀ ಪೊಲೀಸ್ ಪೋಸ್ಟ್ನಲ್ಲಿಯೇ ಇದ್ದರು. ಅದೇ ಸಮಯದಲ್ಲಿ ಬೆಳಗ್ಗೆ ಕ್ರಾಂತಿಕಾರಿಗಳು ಅಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದರು ಮತ್ತು ರಾಷ್ಟ್ರಗೀತೆಯನ್ನು ಹಾಡಿದರು.
ದಾದ್ರಾ ಮತ್ತು ನಗರ್ ಹವೇಲಿಯನ್ನು ಭಾರತದ ಗಣರಾಜ್ಯದ ಭಾಗವಾಗುವಂತೆ ಘೋಷಿಸಿದರು. ಇದರ ನಂತರ ಅವರು ಪೊಲೀಸ್ ಪೋಸ್ಟ್ ಮತ್ತು ಇತರ ಸ್ಥಳಗಳಲ್ಲಿ ಸ್ಥಾಪಿಸಲಾದ ಪೋರ್ಚುಗೀಸ್ ಧ್ವಜಗಳನ್ನು ಕೆಳಗಿಳಿಸಿದರು ಮತ್ತು ಅಲ್ಲಿಯೂ ಭಾರತೀಯ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಮೊದಲ ಅಧಿಕೃತ ಜನಗಣತಿಯು 1790ರ ಆಗಸ್ಟ್ 2ರಂದು ಪ್ರಾರಂಭವಾಯಿತು. ಇದನ್ನು ರಾಜ್ಯ ಕಾರ್ಯದರ್ಶಿ ಥಾಮಸ್ ಜೆಫರ್ಸನ್ ಅವರ ಅವಧಿಯಲ್ಲಿ ಮಾಡಲಾಯಿತು. ಈ ಜನಗಣತಿ ಪೂರ್ಣಗೊಳ್ಳಲು 18 ತಿಂಗಳುಗಳನ್ನು ತೆಗೆದುಕೊಂಡಿತು. ಆ ಸಮಯದಲ್ಲಿ ಲೆಕ್ಕಾಚಾರ ಮಾಡುವವರು ಕುದುರೆ ಸವಾರಿ ಮಾಡುತ್ತಾ ಈ ಕೆಲಸದಲ್ಲಿ ತೊಡಗಿದ್ದರು. ಆ ಸಮಯದಲ್ಲಿ ಅಮೆರಿಕದ ಜನಸಂಖ್ಯೆಯು ಸುಮಾರು 39 ಲಕ್ಷದಷ್ಟಿತ್ತು. ಅದರಲ್ಲಿ ಸುಮಾರು 7 ಲಕ್ಷ ಜನರು ಕೈದಿಗಳಾಗಿದ್ದರು. 1790ರ ಜನಗಣತಿಯ ಬಳಿಕ 23 ಫೆಡರಲ್ ಜನಗಣತಿಗಳು ನಡೆದಿವೆ. ಅಮೆರಿಕದಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ನಡೆಯುತ್ತದೆ. ತೀರಾ ಇತ್ತೀಚಿನ ಜನಗಣತಿಯನ್ನು 2020ರಲ್ಲಿ ನಡೆಸಲಾಗಿತ್ತು. ಮುಂದಿನ ಜನಗಣತಿಯನ್ನು 2030ಕ್ಕೆ ನಿಗದಿಪಡಿಸಲಾಗಿದೆ. ಸೆನ್ಸಸ್ ಬ್ಯೂರೋದ ಮೂಲ ಸಂಸ್ಥೆಯು US ವಾಣಿಜ್ಯ ಇಲಾಖೆಯಾಗಿದೆ.